ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ತುಂಬಾ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಸನ್ ಆಲ್ರೆಡಿ ನಿಮಗೆ ಗೊತ್ತಿದೆ. ನಾವು ಇವಾಗ ರೀಸೆಂಟಾಗಿ ಶಿಫ್ಟ್ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇದೆ. ಅದರಿಂದ ಯಾವುದೇ ರೀತಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಹಾಕೋಕ್ಕಾಗ್ತಾಯಿಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಆಲ್ಮೋಸ್ಟ್ ಇವಾಗ 2 ಗಂಟೆ ಹತ್ರ ಆಗ್ತಾಯಿದೆ. ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ರೆಡಿ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಅವ್ರ ಹಸ್ಬೆಂಡೇ ಬಂದು ಕರ್ಕೊಂಡು ಬಂದರು ಅಂಕಲು. ಇನ್ನು ಲಕ್ಷ್ಮಿನ ನಾನು ಈ ರೀತಿಯಾಗಿ ರೆಡಿನ ಮಾಡಿದ್ದೆ. ಇನ್ನು ಸೀರೆ ಟ್ರೈಪಿಂಗ್ ಎಲ್ಲ ಮಾಡೋದು ಯಾವುದೇ ರೀತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನನಗೂ ಕೂಡ ಸ್ವಲ್ಪ ಟೈಮ್ ಕಡಿಮೆ ಇತ್ತು. ಇನ್ನು ರೆಡಿ ಮಾಡಿಬಿಟ್ಟು ನಾನು ಕೂಡ ಮನೆಗೆ ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಡಿಲ್ಲ. ರೆಡಿ ಆದಮೇಲೆ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀನಿ ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅವ್ರ ಜೊತೆ ಅವರೇ ಎಲ್ಲ ತಿಂಡಿ ಸಾಮಾನೆಲ್ಲ ರೆಡಿ ಮಾಡಿದರು. ಇನ್ನು ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ದೇವ್ರನ್ನೆಲ್ಲ ರೆಡಿ ಮಾಡಿ ಇನ್ನು ತಿಂಡಿ ಸಾಮಾನೆಲ್ಲ ಮುಂದೆಗಡೆ ಪ್ಲೇವುಡ್ನ ಹಾಕ್ಬಿಟ್ಟು ಸರಿ ಇಲ್ಲೂ ಕೂಡ ಜೋಡಿಸ್ಕೊಟ್ಬಿಡು ಅಂತ ಹೇಳಿದ್ರು. ಸರಿ ಇದನ್ನು ಎಲ್ಲ ಜೋಡಿಸೋಣ ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೊತಾ ಇದ್ದೆ. ಅವರೆಲ್ಲ ರೆಡಿ ಮಾಡಿಟ್ಟಿದ್ರು ಮುಂಚೆನೇ. ಸರಿ ಎಲ್ಲ ಜೋಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಈ ರೀತಿಯಾಗಿ ಎಲ್ಲ ಜೋಡಿಸ್ಕೊಟ್ಟೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವರಮಹಾಲಕ್ಷ್ಮಿ ಅಂತೂ. ಯಾರ್ಯಾರೆಲ್ಲ ವರಮಹಾಲಕ್ಷ್ಮಿ ಕೂರಿಸಿದ್ರಿ ಅವ್ರ ಮನೇಲಿ ಅಂತ ಕಮೆಂಟ್ ಮಾಡಿ. ನಾವೇನು ಕೂರಿಸಲ್ಲ, ನಾವು ಮಾಮೂಲಿಯಾಗಿ ಸಿಂಪಲಾಗಿ ಪೂಜೆನ ಮಾಡ್ಕೋತೀನಿ. ಇನ್ನು ಫ್ರೂಟ್ಸ್ ಎಲ್ಲ ಜೋಡಿಸ್ಕೊಂಡು ಕೊಡು ಅಂದರು. ನಾನು ಇದನ್ನು ಕೂಡ ಎಲ್ಲ ಫ್ರೂಟ್ಸು ಎಲ್ಲ ಜೋಡಿಸಿಟ್ಟಿದ್ದೀನಿ ನೀಟಾಗಿ. ಇನ್ನು ಪೂಜೆ ಆಲ್ಮೋಸ್ಟ್ 4:15-5 ಗಂಟೆಗೆ ಮಾಡ್ತೀನಿ ಅಂದರು. ಅಷ್ಟರೊಳಗಡೆ ಎಲ್ಲ ದೇವ್ರನ್ನೂ ಕೂಡ ಲಕ್ಷ್ಮಿನೂ ಕೂಡ ಎಲ್ಲ ಕೂರಿಸಿ ಎಲ್ಲನೂ ರೆಡಿ ಮಾಡಿದ್ದಾಯಿತು. ಓವರ್ ಆಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು. ಇನ್ನು ಆಂಟಿಯವ್ರ ಮನೆಯಲ್ಲೆಲ್ಲ ಲಕ್ಷ್ಮಿ ಕೂರಿಸಿ ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ರಿಟರ್ನ್ ನಾನು ಆಲ್ಮೋಸ್ಟ್ ಇವಾಗ 4:15-4:45 ಆಗ್ತಾಯಿದೆ. ಇವಾಗ ನಾನು ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀನಿ. ತುಂಬ ಮಳೆ ಬರ್ತಾಯಿತ್ತು. ಒಬ್ಬಳೇ ಹೋಗೋಣ ಅಂದ್ಕೊಂಡೆ. ಆಲ್ಮೋಸ್ಟ್ ಇವಾಗ ಮಳೆ ಬರ್ತಾಯಿದೆ, ಬೇಡ ನಾನೇ ಬಿಟ್ಟು ಬರ್ತೀನಿ ಅಂದರು ಅಂಕಲು. ಅವ್ರ ಜೊತೆ 4:15ಗೆ ಮನೆ ಹತ್ರ ಬಂದೆ. ಮನೆಗೆ ಬಂದು ಇನ್ನೂ ಟೈಮ್ ಇತ್ತಲ್ಲ ಅಂತೇಳ್ಬಿಟ್ಟು, ಯಾಕಂದರೆ ನೈಟೆಲ್ಲ ಸ್ವಲ್ಪ ಇದ್ದಿದ್ದೆಲ್ಲ ನಿದ್ದೆ ಇರಲಿಲ್ಲ ಅಂತೇಳ್ಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಎದ್ದು ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ವಾರಕ್ಕೂ ಕೂಡ ರೆಡಿ ಮಾಡಿಕೊಂಡು ಪೂಜೆನ ಈ ರೀತಿಯಾಗಿ ಮಾಡಿಕೊಂಡೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆನ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಮಾಡಿ ಮುಗಿಸಿದ್ದೆ. ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾಯಸನ ಮಾಡಿದ್ದೆ, ಸಬ್ಬಕ್ಕಿ ಪಾಯಸನ ಮಾಡಿ ಸಿಂಪಲ್ಲಾಗಿ ಆ ಪೂಜೆನ ಮುಗಿಸ್ಕೊಂಡೆ. ಇವಾಗ ಸಂಜೆ ಮತ್ತೆ ದೀಪ ಹಚ್ಬಿಟ್ಟು ಇನ್ನು ನನ್ನ ಫ್ರೆಂಡ್ಸ್ ಮನೆಗೂ ಕೂಡ ಹೋಗಬೇಕು. ಇನ್ನು ಆಂಟಿ ಮನೆ ಹತ್ರ ಹೋಗಬೇಕು. ಅರ್ಶಿನ ಕುಂಕುಮ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ವಿಡಿಯೋ ಕೂಡ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಕೂಡ ಮುಂದುವರಿಸ್ಕೊಂಡು ಹೋಗ್ತೀನಿ. ಇನ್ನು ನಮ್ಮ ಮನೆಯಿಂದ ನನ್ನ ಫ್ರೆಂಡ್ ಮನೇಲಿ ಲಕ್ಷ್ಮಿ ಕೂರಿಸಿದ್ರು. ಸರಿ ಅರ್ಶಿನ ಕುಂಕುಮ ಕರೆದಿದ್ರು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೂ ಬಂದೆ. ಅವ್ರು ಈ ರೀತಿಯಾಗಿ ಕೂರಿಸಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮೀ ದೇವಿ ಅಂತೂ. ಇನ್ನು ಅಲ್ಲಿಂದ ಆಂಟಿಯವ್ರ ಮನೆ ನೈಟ್ ಲಕ್ಷ್ಮಿಗೆ ಸೀರೆ ಉಡಿಸ್ಕೊಟ್ಟಿದ್ನಲ್ಲ, ಇನ್ನು ಅವರು ಬರಲೇಬೇಕಂತ ಹೇಳಿದರು. ಸರಿ ಒಂದು 2-3 ಬಾರಿ ಫೋನ್ ಕೂಡ ಮಾಡಿದರು. ಸರಿ ಅವ್ರ ಮನೆ ಹತ್ರ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಇವ್ರ ಮನೆಗೂ ಬಂದಿದ್ದೀನಿ. ಲಕ್ಷ್ಮಿ ಕೂರಿಸಿದ್ರಲ್ಲ ಅರ್ಶಿನ ಕುಂಕುಮ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ತೊಗೊಂಡು ಯಾವ ರೀತಿಯಾಗಿ ಪೂಜೆನ ಮಾಡಿದ್ರು ಅಂತ ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ನು ಮತ್ತೆ ಆ್ಯಡ್ ಮಾಡಿಕೊಂಡೆ. ನಾನು ಕೂಡ ಅರ್ಶಿನ ಕುಂಕುಮ ತೊಗೊಂಡು ಹೊರಟಿದ್ದಾಯಿತು ಇಲ್ಲಿಂದ. ಇಲ್ಲೇ ಹತ್ರ ಕಣಪ್ಪ. ನಾನು ರಾತ್ರಿ ಎಷ್ಟು ಗಂಟೆ ಗೊತ್ತಾ? 1 ಗಂಟೆಗೆ ಮಲ್ಕೊಬಿಟ್ಟಿದ್ದೆ. ಫೋನ್ ಮಾಡಿ ಅಂಕಲ್ ಬಂದಿದ್ರು, ಬಂದು ಕರ್ಕೊಬಂದು ಮತ್ತು 4:15 ಮಳೆ ಬೇರೆ ಬರ್ತಾಯಿತ್ತು. ಇರು ಅಂದರು. ನಾನಿಲ್ಲ ಅಂಕಲ್ ಪಾಪ ಮಲಗಿಸ್ ಬಂದಿದ್ದೀನಿ ಅಂದ್ಬಿಟ್ಟು 4 ಗಂಟೆಗೆ ಮತ್ತೆ ಹೋಗ್ಬಿಟ್ಟೆ. ಹೋಗಿ ನಾನು ಪೂಜೆ ಮಾಡಬೇಕಾಗಿತ್ತಲ್ಲ, ಪೂಜೆ ಗೀಜೆ ಎಲ್ಲ ಮಾಡಿ ಮತ್ತೆ ಅದಕ್ಕೆ ಇವಾಗ ಹೋಗ್ತಾ ಇರೋದು. ಅಂಕಲ್ ಇಲ್ಲ, ಅವ್ರದ್ದು ಇವತ್ತು ಶುಕ್ರವಾರ ಅಲ್ಲ, ಏನೋ ಫಂಕ್ಷನ್ ಇದೆ ಅಲ್ಲಿಗೆ ಹೋಗೋದು. ದೂರ ಬರ್ತಾರೆ ಸಂಜೆ, ಅವ್ರ ಪ್ರೋಗ್ರಾಮ್ ಇರುತ್ತೆ, ಅಲ್ಲಿಗೆ ಹೋಗೋರೆ. ಇನ್ನು ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರಲ್ಲ, ಅದಕ್ಕೆ ಬಂದೆ. ಇನ್ನು ಅಲ್ಲಿಂದ ಆಂಟಿಯವ್ರ ಮನೆಗೆ ಹೋಗಿದ್ವಿ. ಅವರು ಕೂಡ ಈ ರೀತಿಯಾಗಿ ಲಕ್ಷ್ಮಿನ ಕೂರಿಸಿದ್ರು. ಈ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಇನ್ನು ಊಟ ಎಲ್ಲ ಮಾಡಿಕೊಂಡೆ. ಇನ್ನು ಒಬ್ಬಟ್ಟು ಮಾಡಿದ್ರು. ಒಬ್ಬಟ್ಟು, ಅನ್ನ ಸಾಂಬಾರು, ಒಬ್ಬಟ್ಟಿನ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಅರ್ಶಿನ ಕುಂಕುಮಕ್ಕೆ ಸಹ ತೊಗೋತಾ ಇದ್ದೀನಿ.
ತಗೊಂಡಲ್ಲಿ ತಗೊಂಬಂದು ಬೇಗ ಪಟ್ಪಟ್ ಅಂತ ಬರಲ್ವಾ ಸುಮ್ಮನೆ ಫೋನ್ ಹಾಕ್ಬಿಟ್ರು ಈ ತರ ಏನೋ ಗೋಕುಲ್ ಅಂದ್ಬಿಟ್ಟು ಹುಡುಗನ ಹಾಕಿದ್ರಲ್ಲ ಯಾರು ಏನು ನಾವು ಈ ತರ ಹಿಂಗ್ ಮಾಡ್ತಿಲ್ಲ ಹೆಂಗೆ ಏನು ಅಂತ ಕೇಳಕ್ಕೆ ಆಮೇಲೆ ಮಿಕ್ಕಿದ್ದು ಫೋನ್ ಮಾಡ್ತೀನಿ ಫೋನ್ ಮಾಡಿ ಗೊತ್ತಾಗುತ್ತೆ. ಇನ್ನು ಅರ್ಶಿನಕ್ಕೆ ಮೈಲ ತೊಗೊಂಡು ಇನ್ನು ನಮ್ಮನೆ ಕೂಡ ಹೊರಟಿದ್ದಾಯಿತು. ಆಲ್ಮೋಸ್ಟ್ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು.